ಸುವರ್ಣ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಕುಡ್ಕೊಂಬಂದಿದ್ದೀರಾ? ಏಕೆ ನಿನ್ ಕಣ್ಣುಗಾರಿಕೆ ಕಾಣಿಸ್ತಾ ಅಲ್ವಾ? ನೋಡಿದ್ರೆ ಗೊತ್ತಾಗ್ತದೆ, ಕಂಠ ಪೂರ್ತಿ ಕುಡ್ಕೊಂಬಂದಿದ್ದೀರಾ. ಯಾಕೆ ಹೀಗೆ ಕುಡ್ದಿದ್ದೀರಾ ಬಾವಾ? ನಮ್ಮಂತ ಗಂಡಸ್ರ ಕಷ್ಟ ನಿಮ್ಗೆಲ್ಲ ಅರ್ಥ ಆಗಲ್ಲ ಬಾನು. ನಾವು ಕಷ್ಟನ ಮರೆಯೋಕ್ಕೋಸ್ಕರ ಕುಡ್ತದಿಂದ ಬೀಳ್ತೀವಿ. ಈಗ ನಿಮ್ಗೇನಂತ ಬರ್ಬಾರ್ ಕಷ್ಟ ಬಂದಿರೋದು? ಏನು ಕಷ್ಟ ಬಂದಿದೆ ಅಂತ ಕೇಳ್ತೀಯ ಬಾನು? ನನ್ನ ಕಷ್ಟ ನಿನ್ನ ಕಣ್ಣು ಕಾಣಕ್ಕಿಲ್ವ ಬಾನು? ನಾನು ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಮ ಅಕ್ಕನ ಮದುವೆ ಆದೆ. ಇನ್ನೇನು ಸಂಸಾರ ಶುರು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಕೆಂಪು ಬಾವುಟ ತೋರಿಸ್ಬಿಟ್ಲು. ಆಯಿತು, ಅದು ಆಗ್ಬಿಡ್ಲಿ ಅಂತ ಅವ್ವ ನಮ್ಮ ಅಕ್ಕಿಲಾರಿ ಕೇಸ್ ಒಪ್ಪಿಸ್ತೀವಿ. ಆ ಅಪ್ಪ ನೋಡಿದ್ರೆ ಕಾಜ್ಗ ಪತ್ರ ಕೊಡದೆ ತಿಂಗಳ ಅನ್ನಗಟ್ಲೆ ಅಲಿಸ್ತಾವನೆ ಅವನು ಮನೆ ಕಾಯುವಾಗ. ಭಾವ, ನೀವು ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಯಾವ್ಯಾವ ಟೈಮಿಗೆ ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ. ಆದ್ರೆ ನೀವೇ ಕುಟ್ಟ ಚಟಕ್ ಮಾತ್ರ ಬೀಳಕ್ ಹೋಗ್ಬೇಡಿ, ಆಮೇಲೆ ಮನೆ ಮಠ ಎಲ್ಲ ಮಾರ್ಕೋಬೇಕಾಗುತ್ತೆ. ಅಲ್ಲ ಬನು, ನೀ ತಪ್ಪು ತಿಳ್ಕೊಂಡಿರೋದು. ಎಲ್ಲ ಕುಡಿದ್ರು ಎಲ್ಲರೂ ಮಾಡ್ಕೊಳಕ್ಕಿಲ್ಲ. ಹಾಗಂತ ಕುಡ್ದವ್ರೆಲ್ಲ ಒಳ್ಳೆಯವರು ಅಂತ ನಾನು ಹೇಳಕ್ಕಿಲ್ಲ. ಜೊತೆ ಕುಡಿದಿರೋರು ಒಳ್ಳೆಯವರು ಅಂತ ನಾನು ಹೇಳಕ್ಕಿಲ್ಲ. ನೋಡು, ಈಗ ಯಾವುದೇ ದುಶ್ಚಟ ಇಲ್ದಾರ ಸತ್ಯರಿಸಿ ಅಂದ್ರೆ ಹೆಂಡತಿ ಮಕ್ಕಳನ್ನ ಮಾರ್ಕೊಳ್ಳಿಲ್ವಾ? ಅಯ್ಯೋ, ಸಮರ್ಥನೆ ಕೊಟ್ಕೊಳ್ಳೋದು ಸುಲಭ, ಆದ್ರೆ ಅವ್ರು ಅದನ್ನೆಲ್ಲ ಮಾಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ. ನಮ್ಮ ಕಲ್ಯಾಣನೇ ನೀರಿಲ್ದಿರೋ ಕಲ್ಯಾಣಿ ಥರ ಆಗ್ಬಿಟ್ಟಿರ್ಬೇಕಾದ್ರೆ ನಾವು ಯಾವ ಲೋಕ ಕಲ್ಯಾಣದ ಬಗ್ಗೆ ಮಾತಾಡೋಣ? ಸರಿ ಬಿಡಿ, ಈಗ ದೇವರೇ ಬಂದು ನಿಮಗೆ ಬುದ್ಧಿ ಹೇಳಿದ್ರು ಇನ್ನೊಂದೇ ಒಂದು ಪೆಗ್ಗಿದೆ ಕುಡ್ದ್ಬಿಡ್ತೀನಿ ಅಂತ ಹೇಳ್ತೀರಾ. ನಿಮ್ಮ ಸಮಸ್ಯೆನ ಬೆಳಿಗ್ಗೆ ಪರಿಹರಿಸ್ಕೊಳ್ಳೋಣ ಬನ್ನಿ, ಈಗ ಊಟ ಮಾಡೋಣ. ಅಯ್ಯಪ್ಪ, ನನಗೆ ಊಟ ಬೇಡ, ಚೆನ್ನಾಗಿ ಕುಡಿದು ಬಿರಿಯಾನಿ ತಿನ್ಕೊಂಬಂದ್ಬಿಟ್ಟಿದ್ದೀನಿ. ಆದರೂ ಎಷ್ಟೇ ಕುಡಿದ್ರು ಎಷ್ಟೇ ತಿಂದರು ಈ ಮನಸ್ಸಿನ ನೋವಿನ ಮುಂದೆ ಅವೆಲ್ಲ ಮೈಗೆ ಹತ್ತಕ್ಕಿಲ್ಲ. ನಂದು ಒಂದು ಜನ್ಮನ ತಾಯಿ ಸಿಗಂದೂರು ಚೌಡೇಶ್ವರಿ ನನ್ನನ್ನು ಯಾಕವ್ವ ಇನ್ನೂ ಇಲ್ಲೇ ಬಿಟ್ಟಿದ್ಯಾ? ನಿನ್ನ ಪಾದಕ್ಕೆ ಸೇರಿಸ್ಕೊಂಬಿಡು ತಾಯೇ. ಹಾಗೆಲ್ಲ ಮಾತಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸುಸ್ತಾಗಿದ್ದೀರಾ ಅನ್ಸುತ್ತೆ, ಬನ್ನಿ ಮಲ್ಕೊಳ್ಳಿರಂತೆ. ಅಯ್ಯಪ್ಪ, ಬಾನು, ಒತ್ತರ್ನೆ ಯಾಕೆ ಕಣ್ಣೀರ್ ಆಗ್ತಾ ಇದೆ? ಯಾಕೆ ಮೈಗೆ ಹುಷಾರಿಲ್ವಾ? ಅಯ್ಯೋ, ನಿಂಗೆ ಹತ್ರ ನಾನು ಏನು ಅರ್ಥ ಮಾಡ್ಕೋಬೇಕು? ಅದು ಅಲ್ಲದೆ ನೀವು ವಯಸ್ಸಿಗೆ ಬಂದಿರೋ ಹೆಣ್ಮಗಳು, ನೀನೇನು ಈ ಥರ ಅಳೋದು ನೋಡಿದ್ರೆ ಜನಗಳು ನನ್ನ ಮೇಲೆ ತಪ್ಪು ತಿಳ್ಕೊಂಬಿಡಲ್ವಾ? ಅಯ್ಯೋ ಸುಮ್ಮನೆ. ರಾತ್ರಿ ನೀವ್ ಅಳ್ತಾ ನಿಮ್ ಕಷ್ಟನ ಹೇಳ್ಕೊಂಡ್ರಿ, ಏನ್ ಗ್ರಾಚಾರನೋ ಏನೋ. ಬೆಳಿಗ್ಗೆ ಎದ್ದು ನಾನ್ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳಂಗಾಗಿದೆ, ಆದ್ರೆ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾನು, ನಿಮ್ಮ ಮೊದ್ಲು ಅಳೋದನ್ನ ನಿಲ್ಸು. ನಿನ್ನ ಕಷ್ಟ ಏನೇ ಇದ್ರು ನಾನು ತಾವು ಹೇಳಕೋ, ನಾನು ಪರಿಹಾರ ಕೊಡ್ತೀನಿ. ಅದು ನಿನ್ನೆ ರಾತ್ರಿ ನೀವು ಕುಡ್ಕೊಂಡ್ಬಂದ್ರ, ಕಣ್ಣೀರ್ ಹಾಕ್ತಾ ನಿಮ್ ಕಷ್ಟನೆಲ್ಲ ಹೇಳ್ಕೊಂಡ್ರ. ನಾನು ಸಮಾಧಾನ ಮಾಡೋಣ ಅಂತ ರೂಮ್ ಒಳಗ್ ಕರ್ಕೊಂಡು ಹೋದ್ನ. ಅಯ್ಯೋ, ಅದೆಲ್ಲ ಕೆಪ್ಚಾಗ ಮುಂದೆ ಕೇಳು. ಆಮೇಲೆ ಬಾನು, ಈ ತರ ಅಳೋದ್ನ ನಿಲ್ಸಿ ಏನಾಯ್ತು ಅಂತ ಹೇಳು. ಅದೇ ಬಾವಾ, ನೆನ್ನೆ ರಾತ್ರಿ ನೀವು ಕುಡ್ಕೊಂಡ್ ಬಂದ್ರ, ಕಣ್ಣೀರ್ ಹಾಕ್ತಾ ನಿಮ್ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಂಡ್ರ. ನಾನು ಸಮಾಧಾನ ಮಾಡೋಕೆ ಅಂತ ರೂಮ್ ಕರ್ಕೊಂಡು ಹೋದ್ನ. ಆಮೇಲೆ ಅಯ್ಯೋ 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 ಗೌಡ, ಕುಡಿದ ನಾಶದಲ್ಲಿ ಎಂತ ಕೆಲಸ ಮಾಡ್ಬಿಟ್ಟು. ಬಾವಾ, ನೀವ್ ಯಾಕೆ ಅಳ್ತಿದ್ದೀರಾ ಬಾವಾ? ಏನ್ ಹೇಳಿದೆ ಅಂತ ಇನ್ನೊಂದ್ಸಲಿ ಹೇಳಿ ಬಾನು. ಅದೇ ಬಾವಾ, ರಾತ್ರಿ ನೀವು ಕುಡ್ಕೊಂಡ್ ಬಂದಿದ್ದು, ಕಣ್ಣೀರ್ ಹಾಕ್ತಾ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದು. ನಾನು ಸಮಾಧಾನ ಮಾಡೋಕೆ ಅಂತ ರೂಮ್ ಕರ್ಕೊಂಡು ಹೋಗಿದ್ದು. ಆಮೇಲೆ ಕೇಳಬೇಡ,
ನಾನು ಅದಕ್ಕೆ ಹೇಳ್ತಾ ಇರೋದು. ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಾನು, ಹೆಂಗ್ ಕ್ಷಮೆ ಕೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಭಾವ ನೀವು ಮಾಡಿದ ತಪ್ಪು ಅಂತ ನನಗೆ ಗೊತ್ತು ಬಾನು, ಜೀವನದಲ್ಲಿ ಗುರ್ತುಳ್ಕೊಳ ಅಂತ ತಪ್ಪು ಮಾಡ್ಬಿಟ್ಟಿನಿ, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಭಾವ ನನ್ ಮಾತು ಸ್ವಲ್ಪ ಸಮಾಧಾನವಾಗಿ ಕೇಳಿ. ಅಯ್ಯೋ, ಸಮಾಧಾನದ ಬಗ್ಗೆ ಮಾತಾಡಬೇಡ ಬಾನು. ಒಂದ್ಸಲ ಸಮಾಧಾನ ಮಾಡಿ ಜೀವನದಲ್ಲಿ ಅಸಮಾಧಾನ ತುಂಬ್ಕೊಂಬಿಟ್ಟದೆ. ನಾನು ಯಾಕಾದ್ರೂ ಕುಡ್ಕೊಂಬನ್ನಪ್ಪ, ಕುಡ್ಕೊಂಬರೋದು ಬಂದು ನಿಂತಾಗ ಯಾಕಾದ್ರೂ ಕಷ್ಟಗಳನ್ನ ಹೇಳ್ಕೊಂಡೆ ಬಾನು. ನೀನ್ ಯಾಕಾದ್ರೂ ನನಗೆ ಸಮಾಧಾನ ಮಾಡ್ದು, ಸಮಾಧಾನ ಮಾಡೋದು ಮಾಡಿದೆ, ಇಲ್ಲಾರು ಮಲಗಿಸ್ತೆ, ರೂಮ್ಗೆ ಯಾಕೆ ಕರ್ಕೊಂಡೋಗಿ ಮಲಗಿಸ್ತೆ ಬಾನು. ಇದು ಭಾವ ಮತ್ತು ನಾದಿನಿ ಪುಳ್ಪುಳಿ ಗಂಡ ಅಳ್ತಾ ಇದ್ದೀರಾ? ಜಾನು, ಈ ಪುಗ್ಗೆಗೌಡ ನಿನಗೆಂತಾದ್ರೂ ಮಾಡಿದ್ನಾ? ಅದನ್ನೆಲ್ಲ ಕೇಳಕ್ ನೀವೇನಂತಮ್ಮ? ಯಾಕೋ ಕೇಳಬಾರ್ದು? ಒಬ್ಳು ಹೆಣ್ಣು ಮಗಳು ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಯಾಕೆ ಅಳ್ತಿದ್ಯಾ ಅಂತ ಕೇಳೋ ತಪ್ಪೆ. ನೀನ್ ಹತ್ರ ಸತ್ರ ನಾವು ತಲೆ ಕೆಡಿಸ್ಕೊಳಲ್ಲ, ಆದ್ರೆ ಬಾನು ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ನಮ್ಮ ಉಸಿರೇ ನಿಂತೋದಾಗುತ್ತೆ ಗೊತ್ತೇ. ಬಾಣ ಬಾಣೋ ಯಾಕೆ ಅದು ಅದು ಭಾವ ನೆನ್ನೆ ರಾತ್ರಿ ಕುಡ್ಕೊಂಡ್ ಬಂದ್ರ, ಕಣ್ಣೀರಾಗ್ತಾ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಂಡ್ರ. ನಾನು ಅವ್ರ ಕಣ್ಣೀರಿಗೆ ಕರ್ಗಿ ಸಮಾಧಾನ ಮಾಡೋಕೆ ಅಂತ ರೂಮಿಗೆ ಕರ್ಕೊಂಡು ಹೋದ್ನ. ರೂಮಿಗೆ ಕರ್ಕೊಂಡು ಹೋದ್ಯಾ? ಹೌದು. ಆಮೇಲೆ ಬಾಣ ಏನಾದ ಯಾಕೆ? ಅಯ್ಯೋ, ಮುಂದೆ ಕೇಳ್ಬೇಡ ಬಾನು. ಅದರಲ್ಲೂ ಈ ಕೆಲ್ಸಕ್ಕೆ ಬರ್ದಿರೋ ತ್ರಿಮೂರ್ತಿಗಳು ತಾವು ಮಾತ್ರ ಹೇಳಲೇಬೇಡ. ಆಮೇಲೆ ಇವ್ರು ನನ್ನ ಮರ್ಯಾದಿನ 3 ಕಾಸು ಕರಾಜ್ ಹಾಕ್ಬಿಡ್ತಾರೆ. ಎಂತದ ಬಾಯಿ ತನಕ ಮೈಸೂರು ಪಾಕು ತಗೊಂಡು ಬಂದು ಈಗ ಬಾಯಿ ಮುಚ್ಕೊ ಅಂತಿದ್ಯಾ? ಈಗಲ್ಲ ಜಾನೆಮನ್, ಇವನಿಗೆ ನೀನು ಹೆದರಬೇಡ. ನಿನಗೆ ಎಂತಾದ್ರೂ ನಾವು ಸಹಾಯಕ್ಕಿದ್ದೇವೆ. ಎಂತಾಯ್ತಂತ ಹೇಳ. ಅದೇನಾಯ್ತು ಅಂದ್ರೆ ನನ್ ಭಾವ ನೆನ್ನೆ ರಾತ್ರಿ ಕುಡ್ಕೊಂಡ್ ಬಂದ್ ಕಣ್ಣೀರ್ ಆಗ್ತಾ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡ್ರ. ನಾನು ಕಣ್ಣೀರಿಗೆ ಕರ್ಗಿ ಸಮಾಧಾನ ಮಾಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ್ನ. ಆಮೇಲೆ ಕೇಳ್ಬೇಡ ಬಾನು, ನನ್ನ ಕಲೆ ಕೇಳಕ್ ಆಗ್ತಾ ಇಲ್ಲ. ಅವ್ರು ಕೇಳ್ತಾರ? ಗೌಡ, ನೀನ್ ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ನಾವೇ ತೆಗೆದು 4 ಬಾರಿಸ್ಬೇಕಾಗತ್ತೆ. ಅಂತಮ್ಮ, ಇದು ನನ್ನ ಆತ್ಮೀಯ ವಿಷಯ. ನಮ್ಮಿಬ್ರು ಮಧ್ಯಕ್ಕೆ ನೀವು ಬರಬೇಡಿ. ನಾವಿಬ್ರು 1000 ಮಾಡ್ತೀವಿ, ಅದನ್ನ ಕೇಳಕ್ ನೀವ್ಯಾರು? 1000 ಅಲ್ಲ, 1,00,000 ಮಾಡ್ಕೋರಿ. ಆದ್ರ ಬಾನು ಯಾಕಳತ್ತಾಳಂತ ಹೇಳ್ರಿ. ಅಲ್ಲನ್ನ ಪುಗ್ಗೆಗೌಡ, ಒಂಟಿ ಹುಡುಗಿ ಇರುವ ಮನೆಗೆ ಕುಡ್ಕೊಂಡು ಬರುವುದೇ ತಪ್ಪು. ಅಂಥದ್ರಲ್ಲಿ ನೀನು ಕುಡಿದುಕೊಂಡು ಬಂದು ಅವಳ ಹತ್ರ ಕಷ್ಟ ಹೇಳೋ ನಮ್ಮನೆ ನಾಟಕ ಮಾಡಿ ನಯವಾಗಿ ಅವಳನ್ನು ರೂಮಿಗೆ ಕರ್ಕೊಂಡು ಹೋಗಿ ಮುಂದಕ್ಕೆ ಹೇಳ್ಬೇಡ್ರಿ, ನನ್ ಭಾವನ ಮನ್ಸಿಗೆ ನೋವಾಗತ್ತೆ. ಬಾನು, ಯಾರ್ದೋ ಮನಸ್ಸಿಗೆ ನೋವಾಗುತ್ತೆ ಅಂತ ನಿನಗಾಗಿರೋ ನೋವನ್ನ ಹಾಗೆ ಬಚ್ಚಿಟ್ಕೋತೀಯೇ. ಬೇರೆಯವರಾಗಿದ್ರೆ ಹೊರಗೆ ಹಾಕ್ಬೋದಿತ್ತು, ಆದ್ರೆ ಇದು ನನ್ ಭಾವನೆ ತಾನೆ. ಎಷ್ಟೇ ನೋವಾದ್ರೂ ಅನ್ಭವಿಸ್ತೀನಿ. ಬಾನು, ನಿನ್ ನೋವೇನು ಅಂತ ನನ್ಗೆ ಅರ್ಥ ಆಯ್ತದೆ. ಸಮಾಧಾನ ಮಾಡ್ಕೋ. ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿದ್ದಲ್ಲ. ಇನ್ನೆಂತ ಬೇಡ ಅಂತ ಮಾಡಿದ್ಯಾನ? ಈಗ ಸುಮ್ಮನೆ ನಮ್ಮ ತಲೆಗೆ ಪುರಿ ಬಿಡಬೇಡ. ರೂಮಿನ ಒಳಗೆ ಹೋದ ನಂತರ ಎಂತಾಯ್ತಂತ ಮಗಳಿದ್ರೆ ಸರಿ, ಇಲ್ಲ ಅಂದ್ರ ಏನ್ರೆಲ್ಲ ಮಾಡ್ರಿ. ಒಂದ್ಸತಿ ನಾನು ಹೇಳಕ್ಕಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಹೇಳಕ್ಕಿಲ್ಲ. ಈಗ ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಏನಾಯ್ತು ಅಂತ ಕೇಳಕ್ ನೀವು 3 ಜನನು ಇರಕ್ಕಿಲ್ಲ. ಯಾಕ್ರಪ್ಪ 3 ಮಂದಿ ಅದನ್ನ ಮಾಡ್ಕೊಂಡ್ ಬರ್ಲಿಕ್ಕತ್ತೀರಿ? ನಾವು ಯಾವ್ದನ್ನು ಬೇಕಾದ್ರೆ ಮಾಡಿಕೊಂಡು ಬರ್ತೇವೆ, ಆದ್ರೆ ನೀನ್ ದಯವಿಟ್ಟು ಅದನ್ನು ಇದನ್ನಂತ ಮಾತ್ರ ಮಾತಾಡಬಾರ್ದು. ಮತ್ತೆ ನಮಗೆ ಇರುವ ಸಿಟ್ಟಿನಲ್ಲಿ ನಾವು ಎದನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓ ದುರ್ಸು, ಬೇರೆಯವರ ಮೇಲಿನ ಕೋಪವನ್ನು ಇವರ ಮೇಲೆ ಎಂತದಕ್ಕೆ ತೋರಿಸ್ತಿದ್ದೀರಾ ಮಾರೇರೆ? ಅಂತದ್ದೆಂತಾಯ್ತು? ಜೀವನನೇ ಹಾಳಾಗುತ್ತು ಬೇಡವ. ಅದ್ ಯಾವಾಗ ಬರೋಬರಿತ್ರಿ? ಮಾತಾಡ್ಬೇಡ ಅಂತ ಹೇಳಿಲ್ವೇ? ರೀ ಎಂಪಿಯವರ ವಿಷಯ ಏನು ಅಂತ ಹೇಳ್ರಿ. ಅದನ್ನ ಬಿಟ್ಟು ಬ್ಯಾರದವ್ರ ಸಿಟ್ನ ನಮ್ಮ ಯಜಮಾನ್ರ ಮೇಲೆ ಹಾಕ್ಲಿಕ್ಕೆ ಬರ್ಬೇಡ್ರಿ. ಅವ್ರೇನ್ ಇವತ್ತು ಹಿಂಗ್ ಮಾತಾಡ್ಲಿಕ್ಕತ್ತಾರ? ಅವ್ರು ಯಾವಾಗ್ಲೂ ಹಿಂಗ ಮಾತಾಡೋದು ನಿಮ್ಗೆ ಗೊತ್ತದ ಇಲ್ಲ? ವಿಷಯ ಹೇಳಿಕ್ ಮನಸ್ಸಿದ್ರ ಹೇಳ್ರಿ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡ್ರಿ. ರೀ ವೈಷ್ಣವ್ರ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮ್ಗೆ ಆಗಿರೋ ದುಃಖಕ್ಕೆ ನಾವು ಏನು ಮಾತಾಡಕತ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ತೆ. ಓ ಕಾಯಿ ಮುಂಚಿ, ಬಂದಾಗಿಂದ ಬಜ್ಜಿ ಇದನ್ನೇ ಹೇಳ್ತಿದ್ದೀರಾ ಹೊರತು ಎಂತ ಲಗಡಿ ಹೋಯ್ತಂತ ಹೇಳ್ತಿಲ್ವಲ್ಲ? ತಗಣೆ, ಅದನ್ನು ಹೇಳಲಿಕ್ಕೆ ಬಾಯಿಂದ ಪದಗಳೇ ಬರ್ತಾ ಇಲ್ಲಣ್ಣ. ಹಾಗಾದ್ರೆ ಸುಮ್ನೆ ಬಂದು ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಿದ್ದೀರಾ? ನಮ್ಮನ್ನು ಮಂಗೆ ಮಾಡ್ಬೇಕು ಅಂತ ಎಂತಾದ್ರೂ ಬಂದಿದ್ರೆ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತೀರಾ? ಇಲ್ಲ ತಗಣೆ, ನಮ್ಮ ಜೀವನದಲ್ಲಿ ನಾವು ಕಳ್ಕೊಳ್ಬಾರ್ದನ್ನೆಲ್ಲ ಕಳ್ಕೊಂಡು ಬಿಟ್ಟುವ. ರಂಗಿಲ್ಲ, ಕಳ್ಕೊಳ್ಳೋದೇನೋ ಕಳ್ಕೊಂಡಿರಿ, ಆದ್ರೆ ಏನ್ ಕಳ್ಕೊಂಡಿರಿ ಅನ್ನೋದನ್ನ ಹೇಳ್ರಲ್ಲ. ಅದು ಅದು ಅದನ್ನ ನಾನ್ ಹೇಳ್ತೀನಿ. ಬಾನು, ಅವ್ರ ಜೀವನದಾಗ ನಡೆದಿದ್ದನ್ನ ನೀನ್ ಹೆಂಗ್ ಹೇಳ್ತೀಯ? ನಡೆದಿರೋದು ಅವ್ರ ಜೀವನದಲ್ಲ,
ಕೇಳ್ಬೇಡ ಕಣಮ್ಮಿ ನನಗಲ್ಲಿ ತಡ್ಕೊಳಕ್ ಹಾಕಿಲ್ಲ. ಲೇ ಗೌಡ, ಅಲ್ಲೂ ಇದೇ ರೀತಿ ಮಾತಿನ ಮಧ್ಯೆ ಬಂದು ತಡದೆ ಇಲ್ಲೂ ಅದನ್ನೇ ಮಾತಾಡ್ತಾ ಇದೀಯಾ ನೋಡು. ಅದೇನು ಅಂತ ಹೇಳಿ ಬಿಡು, ನಾವು ತಿಳ್ಕೊತೀವಿ. ಅಯ್ಯ ನನಗೆ ತಿಳ್ಕೋಬೇಕು ಅನ್ನಿಸ್ತಲ್ಲ, ನೀವೇ ತಿಳ್ಕೊಬೇಕಂಟಮ್ಮ. ನಾನು ರನ್ನ ಸಿನಿಮಾ ನೋಡ್ಬೇಕು ಅಂತ ಹೇಳಿದಲ್ಲ, ಬಾ ಕರ್ಕೊಂಡು ಹೋಗ್ತೀನಿ. ಭಾವ ನೀವ್ ನನ್ನ ಸಿನಿಮಾ ಕರ್ಕೊಂಡು ಹೋಗ್ತೀರಾ? ನನ್ ಕೈಲಿ ನಂಬೋಕೆ ಆಗ್ತಿಲ್ಲ. ನಿನ್ನೆ ರಾತ್ರಿ ನಡೆದಿರೋ ಘಟನೆನ ನನಗೂ ನಂಬಕ್ ಆಗ್ತಾ ಇಲ್ಲ. ನಿನಗೇನ್ ಸಿನಿಮಾಗ್ ಗೊತ್ತೇ ಇಲ್ವಾ? ನೀವ್ ಕರೆದ್ರೆ ಸ್ಮಶಾನಕ್ ಬರೋಕೆ ರೆಡಿ ಇದೀನಿ, ಇನ್ ಸಿನಿಮಾಗ್ ಬರಲ್ವಾ? ಬಾನು, ನೀ ಸ್ಮಶಾನಕ್ಕೆ ಅಲ್ಲ ಸಿನಿಮಾಗೆ ಹೋಗಿದ್ದ ಮೊದ್ಲೆ ನಿನ್ನೆ ರಾತ್ರಿ ಏನಾತ ಅನ್ನೋದನ್ನ ಹೇಳಿ ಹೋಗ. ಅಯ್ಯ ಬಾಮ್ನೆ ಹೆಸರು ತೋರ್ಸಾಗಿದೆ ಅಂತ ಸಿನಿಮಾ ಶುರು ಆಗೋದು ಒಂದೇ ಬಾಕಿ. ಬಾನು, ನೀ ಹೇಳ್ದಂಗೆ ರನ್ನ ಸಿನಿಮಾನು ತೋರ್ಸಿನಿ, ಜೋಳದ ಪುರಿನೂ ಕೊಡ್ಸಿನಿ. ನಡಿ ಮನೆಗೆ ಹೋಗುಮ್ಮ. ಇಷ್ಟ ಬೇಗ ಮನೆಗೆ ಹೋಗಿ ಏನ್ ಮಾಡ್ತೀರಾ ಭಾವ? ನಾನು ಇನ್ನು ನಿಮ್ ಜೊತೆ ತುಂಬಾ ಮಾತಾಡ್ಬೇಕು, ಊರೆಲ್ಲ ಸುತ್ತಾಡ್ಬೇಕು. ಅದನ್ನೆಲ್ಲ ಇನ್ನೊಂದಿನ ಮಾಡ್ಕೊಂಡ್ರಾಯ್ತು, ನಡಿ ಮನೆಗೆ ಹೋಗುಮ್ಮ. ಭಾವ ನನ್ಗೆ ಒಂದೇ ಒಂದ್ ಆಸೆ ಇದೆ, ನೆರವೇರಿಸ್ತೀರಾ? ಅಯ್ಯ ನಾನು ತಗಲ ಹಾಕೊಂಡ್ರ ಪರಿಸ್ಥಿತಿಗೆ ಏನು ಕೇಳಿದ್ರು ನೆರವೇರಿಸ್ಬೇಕು. ಅದೇನು ಕೇಳಮ್ಮ. ನಾವೀಗ ರನ್ನ ಸಿನಿಮಾ ನೋಡ್ಕೊಂಡ್ ಬಂದ್ವಲ್ಲ, ಅದ್ರಲ್ಲಿ ಹೀರೋ ಹೀರೋಯಿನ್ ಡುಯೆಟ್ ಆಡ್ದಂಗೆ ನನ್ಗೂ ನಿಮ್ ಜೊತೆ ಡುಯೆಟ್ ಆಡ್ಬೇಕು ಅಂತ ಆಸೆ. ಇದೇ ನೋಡು ನನಗೆ ಇಷ್ಟ ಆಗಲ್ಲ. ಏನೋ ಬೇಜಾರ್ಲಿದೆ ಅಂತ ನಾಯಿವಂಗ್ ಮಾತಾಡ್ರೆ ಅದನ್ನ ಸಲಿಗಾಗಿ ತಗೋಬೇಡ. ನಿನ್ನೆ ರಾತ್ರಿ ನೀವು ಮಾತ್ರ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಿ, ಅದ್ ಸರಿನಾ? ನಾನೆಲ್ಲಿ ನಿನ್ನ ಇಷ್ಟಕ್ಕೂ ವಿರುದ್ಧವಾಗಿ ನಡ್ಕೊಂಡಮ್ಮೆ. ಅದೇ ಬಾಬಾ, ನಿನ್ನೆ ರಾತ್ರಿ ನೀವು ಕುಡ್ಕೊಂಡ್ ಬಂದ್ರ, ಹತ್ಕೊಂಡ್ ನಿಮ್ ಕಷ್ಟ ಎಲ್ಲ ಹೇಳ್ಕೊಂಡ್ರ, ನಾನು ನಿಮ್ ಕಣ್ಣೀರಿಗೆ ಕರ್ಗಿ ಸಮಾಧಾನ ಮಾಡೋಣ ಅಂತ ರೂಮ್ ಕರ್ಕೊಂಡು ಹೋದ. ಆಮೇಲೆ ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ. ಅದಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಸಾಕು ನಿಲ್ಲಿಸಿರಾ? ಆ ಹೀರೋ ಹೀರೋಯಿನ್ಗಳು ಫಾರಿನ್ ಫುಟ್ಪಾತ್ ಕುಣಿದ್ರೆ, ಈ ಹೀರೋಯಿನ್ಗಳು ಲೋಕಲ್ ಫುಟ್ಪಾತ್ ಅಲ್ಲಿ ಕುಣಿತಾ ಇದ್ದಾರೆ. ಅಲ್ಲ ಬುಕ್ಕಿಗೌಡ, ಇದೆಲ್ಲ ನಿನಗೆ ಬೇಕನ? ಈಗ ಆಗಿರೋ ತಪ್ಪು ಸಾಲದಕ್ಕೆ ಅದರ ಮೇಲೆ ಇನ್ನೊಂದು ತಪ್ಪು ಮಾಡ್ತಿದ್ಯಾ? ನನ್ ಭಾವನ್ ಬಗ್ಗೆ ಕೆಟ್ಟಂಗ್ ಮಾತಾಡ್ಬೇಡಿ. ನನಗೆ ಕೋಪ ಬಂದ್ರೆ ಲಟ್ಟಣಿಗೆ ತಂದು ನಿಮ್ ತಲೆ ಹೊಡೆದಾಕ್ಬಿಡ್ತೀನಿ. ಅವ್ರು ಮಾಡೋದನ್ನೆಲ್ಲ ನೀನ್ ಸಹಿಸ್ಕೋಬಹುದು, ನಾವು ಸಹಿಸ್ಕೊಳಕ್ ಆಗಲ್ಲ. ಅದರಲ್ಲೂ ನಿನ್ನಪ್ಪ ಒಳ್ಳೆ ಹುಡುಗಿಗೆ ಅನ್ಯಾಯ ಆಗೋದನ್ನ ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ಈಗ ಏನಂತ ಅನ್ಯಾಯ ಆಗಿರೋದು? ಏನ್ ಬಾನು ಹಿಂಗೆ ಹೇಳ್ತಿ? ಬೆಳಗಿಂದ ನೀನು ಏನೇನೋ ಹೇಳಕತ್ತಿದ್ದಿ. ನಾನೇನ್ ಹೇಳ್ಬಾರ್ದು ಹೇಳಿಲ್ಲ. ನನ್ ಭಾವ ನಿನ್ನೆ ರಾತ್ರಿ ಕುಡ್ಕೊಂಡ್ ಬಂದ್ರ, ಕಣ್ಣೀರ್ ಆಗ್ತಾ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡ್ರ, ನಾನು ಅವ್ರ ಕಣ್ಣೀರಿಗೆ ಕರ್ಗಿ ಸಮಾಧಾನ ಮಾಡೋಣ ಅಂತ ರೂಮಿಗೆ ಕರ್ಕೊಂಡ್ ಹೋದ್ನ. ಆಮೇಲೆ ಮುಂದೆ ಕೇಳ್ಬೇಡ, ಅದ್ರಲ್ಲೂ ಅಂಟಮ್ಮಂದ್ರ ಮುಂದೆ ಅಂತೂ ಹೇಳಬೇಡ. ಆಮೇಲೆ ನನ್ನ ಮಾನ ಮರ್ಯಾದೆನ 3 ಕಾಸು ಖರಾಜ್ ಹಾಕ್ಬಿಡ್ತಾರೆ. ಈ ಡೈಲಾಗ್ ಕೇಳಿ ಕೇಳಿ ತಲೆ ಚಿಟ್ಟಿಡ್ದೋಗಿದೆ. ಮರ್ಯಾದಿಂದ ಕೇಳ್ತಾ ಇದ್ದೇನೆ, ರೂಮಿನ ಒಳಗೆ ಹೋದ್ಮೇಲೆ ಎಂತ ಆಯ್ತದ ನನಗೆ ಈಗ ಗೊತ್ತಾಗಲೇಬೇಕು. ನನ್ ಭಾವಂಗ ಆವಾಜ್ ಹಾಕಿದ್ರೆ ನಾನ್ ಸುಮ್ನಿರಲ್ಲ. ಆದ್ ಬಾನು, ಸಮಾಧಾನದಿಂದ ಕೇಳ್ತೇವೆ. ನಿನ್ನೆ ರಾತ್ರಿ ಏನಾಯ್ತು ಹೇಳು. ಅದು ನಿನ್ನೆ ರಾತ್ರಿ ನನ್ ಭಾವ ಕುಡ್ಕೊಂಡ್ ಬಂದ್ರ. ನನ್ ಭಾವಂಗ್ ಇಷ್ಟ ಇಲ್ಲ, ನಾನು ಹೇಳಲ್ಲ. ಬೇರೆಯವರ ತಟ್ಟೆಯಲ್ಲಿ ನೊಣ ಬಿದ್ದಿರೋದಕ್ಕೆ ಇವ್ರು ಅಳ್ತಿರೋದನ್ನು ನನ್ನಿಂದ ನೋಡ್ಲಿಕ್ಕೆ ಆಗ್ತಿಲ್ಲಮ್ಮ. ಮಾರಿ, ಒಂದು ದಿವಸ ಆದ್ರೂ ನನ್ನ ಬಗ್ಗೆ ಈ ನಮ್ಮನಿ ಕಾಳಜಿ ತೋರಿಸಿದೀರಾ? ಇದೆಲ್ಲ ಗಿಲ್ಗಿಲ್ ಮಸ್ಕರೆ. ದಿನಾಲು ಪಲಾವ್ ತಿನ್ನುವುದಕ್ಕೂ ಅಪರೂಪಕ್ಕೆ ಪಲಾವ್ ತಿನ್ನುವುದಕ್ಕೂ ಡಿಫ್ರೆನ್ಸ್ ಇರ್ತದ. ಹಾಗಂತೇಳಿ ನಿನ್ನ ನಾನು ಯಾವತ್ತಾದ್ರೂ ಕೇರ್ಲೆಸ್ ಮಾಡಿದ್ದೇನಲ್ಲ. ಆದ್ರೆ ಇದು ನಮ್ಮ ಒಟ್ಟಾರದ ಒಂದು ಮದುವೆಯಾಗದ ಹುಡುಗಿಯ ಅಳಿವು ಉಳಿವಿನ ಪ್ರಶ್ನೆ. ನೋಡ್ರಪ್ಪ, ನೀವ್ ಎಷ್ಟ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರು ಅವ್ರು ನಿಮಗೆ ಅದನ್ನ ಕೊಡಾಗಿಲ್ಲ. ಏನೋ ಕೊಡಲ್ಲ? ಅದರಿ ನಿನ್ನ ರಾತ್ರಿ ಗೌಡ್ರಿಗೆ ಅದನ್ನ ಕೊಟ್ಟಾರಲ್ಲ. ಗೌಡನ್ಗೇನೋ ಕೊಟ್ಟಿರೋದು? ಅದರಿ ನಿಮಗೆ ಅದನ್ನ ಕೊಡದ ಆಟ ಆಡ್ಸ್ಲಿಕ್ಕೆ ಮನಸ್ರಿ ರೀ, ಆಕಿ ಮುದ್ದೆಗೌಡಂಗ್ ಮನಸ್ಸು ಕೊಟ್ರು, ಮುದ್ದೆಗೌಡ್ರು ಒಪ್ಕೋಬೇಕಲ್ಲ. ಲೇ ಕುಟ್ಟಾಣಿ, ಅವ್ರು ಒಪ್ಕೊಳ್ದಾಕಿನ ಸಿನಿಮಾ ಕರ್ಕೊಂಡು ಹೋದ್ರೇನು? ಇಷ್ಟ ದಿನ ನಮ್ಮ ಮುಂದಕ್ಕಿಗೆ ಬಾಯಿ ಬಂದಂಗೆ ಬೈತಿದ್ದವರು ಇವತ್ ಪ್ರೀತಿಯಿಂದ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈ ಹಿಡ್ಕೊಂಡು ಹೋಗಿದ್ದನ್ನ ನಾವ ಕಣ್ಣಾರೆ ಕಂಡ ಮೇಲೂ ಅವ್ರ ಅಕ್ಕಿನ ಇಷ್ಟಪಡ್ಲಿಕ್ಕತ್ತಿಲ್ಲ ಅಂತ ಹೇಳಿಕ್ ಆಗ್ತದ? ಓಯ್ ದೋಸ್ತು, ಇದ್ರಲ್ಲಿ ಎಂತದೋ ವಿಷಯ ಅಡಗಿದೆ ಮರರೆ. ಇದನ್ನ ನಾವು ತಿಳ್ಕೊಳ್ಳೇಬೇಕು. ಓಯ್, ಇದ್ರಲ್ಲಿ ತಿಳ್ಕೊಳ್ಳಿಕ್ಕೆ ಎಂತುಂಟು ಮಾರ್ಯಾರೆ ತೆಪ್ಪು. ಗೌಡ್ರು ಮದುವೆ ಆಗಿ ಬುಡೇದಿಯನ್ನು ಬಿಟ್ಟಿದ್ದಾರೆ. ಬಾನು ಅವ್ರನ್ನ ಇಷ್ಟಪಟ್ಟಿದ್ದಾಳೆ.
ಅವರಿಬ್ರು ಸೇರಿದ್ದಾರೆ ಅಂದ್ರೆ ಒಂದಾಗ್ತಿದ್ದಾರೆ ಅಂತ ತಾನೇ ಅರ್ಥ. ಆ ಅರ್ಥವೇ ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ನಿಜವಾಗಿಯೂ ಒಂದಾಗಿದಾರ ಅಲ್ಲ ಒಂದಾದ ನಮ್ಗೆ ನಾಟಕ ಆಡ್ತಿದಾರ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಈಗ ಅದು ಗೊತ್ತಾಗಿ ನಮ್ಗೆ ಏನಾಗ್ಬೇಕಾಗ್ಯದ್ರಿ? ಅವ್ರಿಬ್ರು ಏನಾರ ಮಾಡ್ಕೊಳ್ಳಿ, ಸುಮ್ನೆ ಇದ್ಬಿಡ್ರಿ. ಬೇರೆ ಯಾರಾದ್ರೂ ಆಗಿದ್ರೆ ತಲೆ ಕೆಡಿಸ್ಕೊತಿರ್ಲಿಲ್ಲ ಕಣವ ವೈಷ್ಣವಿ. ಆದ್ರೆ ಬಾನು ನಮ್ಮ ಒಟ್ಟಾರದ ಹೆಣ್ಣು ಮಗಳು. ಆ ಗೌಡ ಅವ್ರ ಅಕ್ಕನ ಮದುವೆಯಾಗಿ ಒಂದು ದಿನನೂ ನೆಟ್ಟಗೆ ಸಂಸಾರ ಮಾಡದೆ ಡೈವರ್ಸ್ ಕೇಳಕ್ ಬಂದಿದ್ದಾನೆ. ಅದೇ ಕೋಪದಿಂದ ಪಾಪ ನಮ್ಮ ಬಾನುಗೂ ಏನಾದರೂ ತೊಂದರೆ ಮಾಡ್ಬಿಡ್ತಾನೆ ಅನ್ನೋ ಭಯ ಆಗ್ತಿದೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗೋದನ್ನ ನಮ್ಮ ಕಣ್ಣು ಮುಂದೆನೆ ನೋಡ್ಕೊಂಡು ಸಹಿಸ್ಕೊಂಡಿರಕ್ಕಾಗಲ್ಲ ಕಣಮ್ಮ. ಅದಕ್ಕೆ ನಿನ್ನೆ ರಾತ್ರಿ ಏನು ನಡೀತು ಅನ್ನೋದನ್ನ ನೀವಾದರೂ ತಿಳ್ಕೊಳ್ಳಿ. ನಡೆದಿರೋದು ನಿಜನೇ ಆಗಿದ್ರೆ ಅವ್ರ ಅಕ್ಕನಿಗೆ ಡೈವರ್ಸ್ ಕೊಡಿಸಿ ಇವಳ ಜೊತೆನೆ ಮದುವೆ ಮಾಡಿಸ್ಬಿಡೋಣ. ಆಹಾ ಎಂಪಿ ಅವರ ಭಾಳ ಚಲೋ ವಿಚಾರ ಮಾಡಿದ್ರು ನೋಡ್ರಿ. ಇವತ್ತು ನಿಮ್ಮನ್ನ ನಮ್ಮ ಓನರ್ ಅಂತ ಒಪ್ಕೋತೀನಿ. ನೀವೇನು ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ್ರಿ. ನಾ ಮುದ್ದೇಗೌಡ್ರ ಹತ್ರ ಹೋಗಿ ನಿನ್ನೆ ರಾತ್ರಿ ಏನಾಗ್ಯದಂತ ಕೇಳಿ ನಿಮ್ ಮುಂದೆ ಬಂದು ಹೇಳ್ತೀನಿ. ಓ ಲಾಟಿನ್, ನೀನು ಹೋದ್ರೆ ಆ ಪುಗ್ಗೇಗೌಡನ ಹತ್ರ ವಿಷಯವನ್ನು ಹೊರಗೆ ತೆಗಿಲಿಕ್ಕೆ ಆಗುದಿಲ್ಲರ. ಅದಕ್ಕೆ ಈ ಹುಡುಗಿಯರು ಹೋಗಿ ಬಾಣುವಿನ ಹತ್ರ ನಯವಾಗಿ ಮಾತಾಡಿ ಅವಳಿಂದ ವಿಷಯ ತಿಳ್ಕೊಳ್ಬೇಕು. ಆಗಲೇ ಅದಕ್ಕೆ ಎಂತಾದ್ರೂ ಪರಿಹಾರ ಹುಡುಕ್ಲಿಕ್ಕೆ ಆಗುದು. ಓಯ್ ಮೀನು, ಇನ್ನು ನೀವು ಅದ್ರ ಬಗ್ಗೆ ಮಂಡೆ ಬೆಚ್ಚ ಮಾಡ್ಕೊಳ್ಬೇಡಿ ಮಾರೇರೆ. ನೋಡ್ತಾ ಇರಿ ನಾವಿಬ್ರು ಹೋಗಿ ಹೇಗೆ ಅವಳನ್ನ ಬಾಯಿ ಬಿಡಿಸ್ತೇವೆ ಅಂತ. ಬಾನು ತಗೋ ಜ್ಯೂಸ್ ಕುಡಿ. ಭಾವ ನೀವ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದ್ರಿ? ಇನ್ಯಾರು ಮಾಡ್ತಾರೆ ನೋಡೋ. ಇನ್ಮೇಲೆ ನೀನು ಮನೆ ಕೆಲಸ ಎಲ್ಲ ಮಾಡಬೇಡ, ಆರಾಮಾಗಿ ಕೂತ್ಕೊಂಡ್ಬಿಡು. ಎಲ್ಲ ಕೆಲಸ ನಾನು ಮಾಡ್ತೀನಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ಸಂಕೋಚ ಆಗತ್ತೆ. ಆದ್ರೂ ಒಂದೊಂದ್ಸತಿ ನೀವ್ ಹೀಗೆ ಇದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಅದಕ್ಕೆ ಅಲ್ವ ಟೈಮು ಅನ್ನೋದು. ಒಂದು ಕಾಲದಲ್ಲಿ ಬೇಡ ಅಂತ ಇದ್ದವನು ಈಗ ನೋಡಿದ್ರೆ ಬೇಕು ಅಂತ ಹಿಂದೆ ಬೀಳಂಗೆ ಆಗ್ಬಿಟ್ಟದೆ. ಭಾವ ನೀನು ಜ್ಯೂಸ್ ಕುಡಿ, ಅಡುಗೆ ಕೆಲಸ ಮಾಡ್ತೀನಿ. ಬಾನು ಒಂದ್ ನಿಮಿಷ ಬಾರ. ಯಾಕಕ್ಕ? ನೀ ಬಾ ಹೇಳ್ತೀನಿ. ಅಕ್ಕ ನನ್ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ವಾ? ಅದನ್ನ ಅಲ್ಲೇ ಮಾತಾಡ್ಬೋದಿತ್ತಲ್ಲ. ಅಲ್ಲಿ ನಿನ್ನ ಭಾವ ಇದ್ರಲ್ಲವಾ? ಅವ್ರಿದ್ರೇನಾಯ್ತು? ಅವ್ರು ಕೇಳಿಸ್ಕೊಳ್ತಾರಂತ ಇಲ್ಲಿ ಕರ್ಕೊಂಡ್ ಬಂದದ್ದು. ನಾವು ಮಾತಾಡ್ದು ಅವ್ರು ಕೇಳಿಸ್ಕೊಂಡ್ರೆ ಏನಾಗತ್ತೆ? ಓಯ್ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನೀನು ನಿಮ್ ಭಾವ ಸೇರ್ಕೊಂಡು ಎಂತ ನಡೆಸ್ತಿದ್ದೀರಂತ ಹೇಳ. ಅಕ್ಕ ನಿಮಗ್ ಗೊತ್ತಿಲ್ದಂಗ್ ನಾವೇನ್ ನಡ್ಸಕ್ಕಾಗತ್ತೆ? ಅವ್ರಿಗೆ ಅಡ್ಗೆ ಮಾಡ್ತಿದ್ದಾರೆ, ಆಮೇಲೆ ಇಬ್ರು ಜೊತೆಗೆ ಕೂತು ಊಟ ಮಾಡ್ತೀವಿ. ಇನ್ನೂ ಟೈಮ್ ಸಿಕ್ಕ್ರೆ ರೆಸ್ಟ್ ಮಾಡ್ತೀವಿ. ಈಗ ನಾವ್ ರೆಸ್ಟ್ ಬಗ್ಗೆನ ಮಾತಾಡ್ಲಿಕ್ ಬಂದಿರೋದ್ವಾ? ನಿನ್ನೆ ರಾತ್ರಿ ನಿಮ್ ಭಾವನ್ನ ರೂಮ್ ಒಳಗ್ ಕರ್ಕೊಂಡ್ ಹೋದ್ಕೂಳೆ ಏನ್ ನಡೀತು ಅನ್ನೋದನ್ನ ಹೇಳು. ಇಲ್ಲಪ್ಪ, ಆ ವಿಷಯದ ಬಗ್ಗೆ ನಾನ್ ಮಾತಾಡಿದ್ರೆ ನನ್ ಭಾವಂಗ್ ಬೇಜಾರಾಗತ್ತೆ. ಅವ್ರ ಮನ್ಸಿಗೆ ನೋವು ಮಾಡಕ್ ನನ್ಗೆ ಇಷ್ಟ ಇಲ್ಲ. ಓಯ್ ನೀನ್ ನಿಜ ಹೇಳಿದ್ರೆ ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಮ್ದ. ನಮ್ಮ ಮೇಲೆ ನಂಬಿಕೆ ಇದ್ರೆ ನಿಜ ಹೇಳು. ಆಯ್ತು, ನಿಮ್ಮನ್ನ ನಂಬಿ ಹೇಳ್ತೀನಿ. ನೆನ್ನೆ ನನ್ ಭಾವ ಕುಡ್ಕೊಂಬಂದು ಕಣ್ಣೀರಾಗ್ತಾ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡ್ರ. ನಾನು ಅವ್ರ ಕಣ್ಣೀರಿಗೆ ಕರ್ಗಿ ಸಮಾಧಾನ ಮಾಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ್ನ. ಆಮೇಲೆ ಆಗಿದ್ದೆಲ್ಲ ಆಗೋಯ್ತು. ಈಗ ಅದನ್ನೆಲ್ಲ ಇವ್ರ ಮುಂದೆ ಹೇಳ್ಕೋಬೇಕಾ? ರೀ ಗೌಡ್ರ, ನೀವು ಮಾಡ್ಲಿಕ್ಕೆ ಒಂದ್ ಸ್ವಲ್ಪನೂ ಬರೋಬರಿಲ್ಲ. ಇದೊಂದು ಹೆಣ್ಣಿನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ಆಕಿ ಹೇಳುತ್ತನ ಸ್ವಲ್ಪ ತಡೀರಲ್ಲ. ಅದು ಹಂಗಲ್ಲ ಬಾಸು. ಆ ವಿಷಯ ತಿಳ್ಕೊಳಕ್ ನನಗೆ ಮುಜುಗರ ಆಯ್ತದೆ. ಅದನ್ನೆಲ್ಲ ತಿಳ್ಕೊಂಡು ನೀವು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರೆ. ಓಯ್ ಗೌಡ್ರೆ, ಇಲ್ಲಿ ಯಾರಿಗೆ ಯಾರಿಂದ ಬೇಜಾರಾಗ್ತದೆ ಅನ್ನೋದು ಮುಖ್ಯ ಅಲ್ಲ ಮಾರೇರೆ. ಒಬ್ಬ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಓಯ್ ಈಗ್ಲಾದ್ರೂ ಹೇಳ, ಎಂತ ನಡೀತು? ಇಲ್ಲ ಅಕ್ಕ, ನನ್ ಭಾವನ್ ಮುಖ ನೋಡ್ತಿದ್ರೆ ಅವ್ರ ನೆನ್ನೆ ರಾತ್ರಿ ಕುಡ್ಕೊಂಬಂದಿದ್ದು, ಕಣ್ಣೀರಾಗ್ತಾ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡಿದ್ದು. ನಾನು ಅವ್ರ ಕಣ್ಣೀರಿಗೆ ಕರಗಿ ಸಮಾಧಾನ ಮಾಡೋಕೆ ಅಂತ ರೂಮ್ ಒಳಗೆ ಹೋಗಿದ್ದು. ಆಮೇಲೆ ಏನಾಯ್ತು ಅಂತ ಹೇಳೋಕ್ ಮನ್ಸೇ ಬರ್ತಿಲ್ಲ. ಹೆಂಗ ಮನಸ್ ಬರ್ಸ್ಬೇಕು ಅನ್ನೋದು ನಮಗ್ ಬಹಳ ಚಲೋ ಗೊತ್ತದ. ಈ ವಿಷಯ ನಾವ್ ಇಲ್ಲಿಗೆ ಬಿಡುದಿಲ್ಲ. ಈಗ ಹೋಗಿ ಮೊಬೈಲ್ ಕೋರ್ಟ್ ಅರೇಂಜ್ ಮಾಡ್ತೀವಿ. ನೀವಿಬ್ರು ಮರ್ಯಾದಿಂದ ಬರ್ರಿ. ಇಷ್ಟಕ್ಕೆಲ್ಲ ಅಯ್ಯ ಪಾಂಡವಪುರದ ಎಸ್ ಪಿ ಅವರೇ. ಈಗ ಹೇಳ್ರಿ, ಏನ ನಿಮ್ಮ ಕತೆ? ಇದು ಕಥೆಯಲ್ಲ, ಜೀವನ. ಲೇ ಅಭಿವೇಕಿ, ಯಾವ ಹೇಳಿದ್ದು? ಅವನ್ಗೆ ಕಣೋ. ಅನ್ಕೊಂಡೆ. ಆರ್ಡರ್ ಆರ್ಡರ್ ಆರ್ಡರ್. ಇದು ಕೋರ್ಟು, ಮರ್ಯಾದೆ ಕೊಟ್ಟು ಮಾತಾಡಬೇಕು. ಇಲ್ಲ ಅಂದ್ರ ಲಾ ಅಂಡ್ ಆರ್ಡರ್ ಒಪ್ಪಿಸಿ ನಿಮ್ಮ ಮ್ಯಾಲ ಸೂಟ್ ಔಟ್ಗೆ ಆರ್ಡರ್ ಕೊಟ್ಟು ಬಿಡ್ತೀನಿ. ಶಂಕಿ ಜಡ್ ಸಾಹೇಬ್ರೆ, ನೋಡಿ ಇವನು ರಾಗಿ ಮುದ್ದೇಗೌಡ. ಅದೇ ಇವನು ಆ ಬಾನುಗೆ ಮೋಸ ಮಾಡಿದ್ದಾನೆ. ಈ ವಿಷಯ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ವಿಚಾರಣೆಗೋಸ್ಕರನೇ ನಾವಿಲ್ಲಿ ಬಂದಿರೋದು. ಏ ವಕೀಲ್ರ, ಅದೇನಂತ ವಿಚಾರಿಸ್ರಿ. ಅಪ್ಪಣೆ ಯೋರ್ ಆನರ್. ರೀ ಮುದ್ದೇಗೌಡ್ರ, ಇವರು ನಿಮ್ಮ ಮೇಲೆ ಮಾಡಿರೋ ಆರೋಪ ಖರೇನಾ? ನೋಡಿ ಲಾಯರ್ ಮೇಡಮ್ನವ್ರೆ, ನೀವೇನೇ ಕೇಳದಿದ್ರು ಅವ್ರನ್ನೇ ಕೇಳಬೇಕು.
ಯಾಕಂದ್ರೆ ನಾನು ಸುಳ್ಳು ಹೇಳ್ಬೋದು, ಸತ್ಯನೂ ಹೇಳ್ಬೋದು, ಆದ್ರೆ ಅವರು ಇರೋ ಸತ್ಯನೇ ಹೇಳ್ತಾರೆ. ಓಯ್ ಬಾನು, ಯಾವುದೇ ಕಾರಣಕ್ಕೂ ನೀನು ಹೆದರ್ಕೋಬೇಡಣ. ಈಗ ನಿನ್ನೊಟ್ಟಿಗೆ ನಾವೆಲ್ಲರೂ ಇದ್ದೇವೆ. ನಿನ್ನೆ ರಾತ್ರಿ ಎಂತ ನಡೀತಂತ ಹೇಳ. ಅದನ್ನ ಕೇಳಾಕಂತನ ಲಾಯರ್ ಗೆಟಪ್ ಹಾಕೊಂಡು ನಾನು ಇಲ್ಲಿ ನಿಂತೇನೆ. ಏ ಬಾನು, ಹೆದರ್ಕೊಳ್ಳಾರ್ದ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಹೇಳು. ನಾನು ಕೂಡ ಅದನ್ನೇ ಅಲ್ವಾ ಕೇಳಿದ್ದು. ಅಯ್ಯೋ ಸಾಕ್ ಸುಮ್ನಿರ್ತೀರಾ? ಯಾರು ಏನೇ ಕೇಳಿದ್ರು ನಾನು ಹೇಳೋದಿಲ್ಲ. ಈಗ ನೀನ್ ಹೇಳಿಲ್ಲ ಅಂತಂದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುದಿಲ್ಲ. ಆದ್ರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಡೋಂಟ್ ವರಿ ಲಾಯರ್, ನಿನ್ನೆ ರಾತ್ರಿ ಎಂತ ನಡೀತಂತ ನಾನು ಹೇಳ್ತೇನೆ. ಅಂದ್ರ ರಾತ್ರಿ ಇವರಿಬ್ರು ಜೊತೆ ನೀವಿದ್ರ? ನಾನೆಂತಾದ್ರೂ ಅಲ್ಲಿ ಇರ್ತಿದ್ರೆ ಈ ಕೇಸ್ ಕೋರ್ಟಿಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ರೂಮಿನೊಳಗೆ ತೀರ್ಮಾನ ಆಗಿರೋದು. ಅವಳು ಎಂತ ಹೇಳ್ಬೇಕಂತ ಇದ್ದಾಳು ಅದನ್ನು ನಾನು ಹೇಳ್ತೇನೆ ಅಂದೆ. ನಿನ್ನೆ ಪುಗೆಗೌಡ ಕುಡಿದು ಅವಳ ಮನೆಗೆ ಹೋಗಿದ್ನಾ, ಇವನು ಕಣ್ಣೀರು ಹಾಕೊಂಡು ಇವನ ಕಷ್ಟವನ್ನು ಅವಳ ಹತ್ರ ಹೇಳ್ಕೊಂಡ, ಅವಳು ಸಮಾಧಾನ ಮಾಡ್ಲಿಕ್ಕೆ ಇವನನ್ನು ರೂಮಿನೊಳಗೆ ಕರ್ಕೊಂಡ್ಲಾ, ಆಮೇಲೆ ಅದನ್ನು ಅವಳೇ ಹೇಳ್ಬೇಕು. ಏ ಬಾನು, ಆಮೇಲೆ ಏನಾಯ್ತು ಅಂತ ಹೇಳ. ನಾನು ಹೇಳಲ್ಲ ಅಂತ ಹೇಳಿದ್ನಲ್ಲ. ನಾನು ಹೇಳ್ತೀನಿ ನಾಯರ್ರೆ. ಅಂದ್ರ ಇವ್ರ ಜೊತೆ ನೀವು ಇದ್ರ್ಯಾ? ಸಾಹೇಬ್ರೆ, ನಾ ಹೇಳ್ತಿರೋದು ಆಗಲ್ಲ. ಅವಳು ಏನು ಹೇಳ್ಬೇಕು ಅಂತಿದ್ದಾಳೆ ಅದನ್ನ ನಾನು ಹೇಳ್ತೀನಿ ಎಂದೆ. ಕೇಳಿದ್ದನ್ನ ಎಷ್ಟು ಸಲ ಕೇಳ್ಬೇಕ್ರಿ? ಆಮೇಲೆ ಏನಾತ ಅನ್ನೋದನ್ನ ಹೇಳ್ರಿ. ನಾನು ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಆರ್ಡರ್ ಆರ್ಡರ್ ಆರ್ಡರ್. ನಾವೇನಿಲ್ಲ ಆಟ ಆಡ್ಲಿಕ್ಕೆ ಬಂದಿವೇನ್ರಿ? ನಿನ್ನೆ ರಾತ್ರಿ ಏನ್ ನಡೆದದಂತ ಹೇಳ್ರಿ. ಇಲ್ಲ ಅಂದ್ರ ಈ ಕೇಸ್ನ ನನ್ನ ಮೊಬೈಲ್ ಕೋರ್ಟಿಂದ ಹೈಕೋರ್ಟಿಗೆ ಕಳಿಸಿ ಈ ಗೌಡ್ರು ನಿಮ್ಮನ್ನ ನಂಬಿಸಿ ಮೋಸ ಮಾಡ್ಯಾರ ಅಂತೇಳಿ ಪರಪ್ಪನ ಅಗ್ರಹಾರದಾಗ ಮುದ್ದಿ ಮುರಿಯೋಂಗ್ ಮಾಡಿಬಿಡ್ತೀನಿ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ. ನನ್ನ ಭಾವ ನನ್ನ ಹಾರ್ಟಲ್ಲಿ ಇರ್ಬೇಕೇ ಹೊರತು ಪರಪ್ಪನ ಅಗ್ರಹಾರದಲ್ಲ. ಭಾವ ನಿಜ ಏನು ಅಂತ ಹೇಳ್ಬಿಡ್ಲಾ? ಹೇಳ್ಬಿಡು ಬಾನು, ಇಲ್ಲಿವರೆಗೆ ನಾನು ತಡ್ಕೊಂಡು ಸಾಕಾಗೋಯ್ತು. ಇರೋ ಸತ್ಯ ಹೇಳ್ಬಿಡು, ಇವ್ರ ಜೊತೆಗೆ ನಾನು ಏನು ಅಂತ ತಿಳ್ಕೊಂಡ್ಬಿಡ್ತೀನಿ. ಅದು ನಿನ್ನೆ ರಾತ್ರಿ ಇವ್ರು ಕುಡ್ಕೊಂಬಂದ್ರ, ಕಣ್ಣೀರ್ ಹಾಕ್ತಾ ಇವ್ರ ಕಷ್ಟನೆಲ್ಲ ಹೇಳ್ಕೊಂಡ್ರ. ನಾನು ಇವ್ರ ಕಣ್ಣೀರಿಗೆ ಕರಗಿ ಸಮಾಧಾನ ಮಾಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ್ನ. ಆಮೇಲೆ ಮುಂದೆ ಕೇಳ್ಬೇಡ ಬಾನು, ಹೇಳಕ್ ನಾಚಿಕೆ ಆಯ್ತದೆ. ಸುಮ್ಮನೆ ಇಲ್ಲ ನೀನು ಕುಡಿದ ಮತ್ತಿನಲ್ಲಿ ಎಂತ ಮಾಡಿದ್ಯ ಅನ್ನೋದು ನಿನಗೆ ಗೊತ್ತುಂಟಾ? ಗೊತ್ತಿಲ್ಲ ಅಂತಮ್ಮ. ಹಾಗಾದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೋ. ಅವಳು ಹೇಳುವಾಗ ಇಡೆಯಲ್ಲಿ ಎಂತಾದ್ರೂ ಬಾಯಿ ಹಾಕಿದ್ರೆ ಕೊಂಕಣಲ್ಲಿ ಬಜಂಗ್ತೇನೆ. ಹೇಳ ಬಾನು. ಅದು ನಿನ್ನೆ ರಾತ್ರಿ ಇವ್ರು ಕುಡ್ಕೊಂಡ್ ಬಂದಿದ್ರ. ಅಯ್ಯ ನಿನ್ನ ದೂಪೆಗೆ ಅರಿಬಿರ್ಕೆರೆ. ಅವ್ರು ಕುಡ್ಕೊಂಡ್ ಬಂದಿದ್ದು ಗೊತ್ತು, ಕಷ್ಟ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ದು ಗೊತ್ತುಂಟು. ಇದು ಸಮಾಧಾನ ಮಾಡ್ಲಿಕ್ಕೆ ಅಂತ ಅವರನ್ನು ರೂಮಿಗೆ ಕರ್ಕೊಂಡು ಹೋಗಿದ್ದು ಗೊತ್ತುಂಟು. ಕರ್ಕೊಂಡು ಹೋದ್ಮೇಲೆ ಎಂತ ಆಯ್ತು ಅನ್ನೋದನ್ನ ಮೊದ್ಲು ಹೇಳ. ಅದು ನಾವಿಬ್ರು ರೂಮ್ ಒಳಗ್ ಹೋದ್ವಾ, ಮಂಚದ ಮೇಲೆ ಮಲ್ಕೊಂಡು ನಾನು ಹೊರಗೆ ಹೋಗು ಅಂದ್ರು. ಅದಕ್ಕೆ ಬೇಜಾರಲ್ಲಿ ಹತ್ತಿದ್ದು. ಅಂದ್ರೆ ನಿನ್ನೆ ರಾತ್ರಿ ನಾನು ನಿನಗೆ ಏನು ಮಾಡಿಲ್ಲ ಅಂತ ಆಯ್ತು? ಇಲ್ಲ ಭಾವ, ನನ್ನನ್ನು ಹೊರಗೆ ಕಳ್ಸಿ ನೀವು ಒಳಗ್ ಗೊರ್ಕೆ ಹೊಡಿತಾ ಮಲಗಿದ್ರಿ. ಅಯ್ಯ ನಿನ್ನ ಮಾರಿ ಮಣ್ಣಾಗಡಗ್ಲಿ, ಇಷ್ಟ ಹೇಳಿಕ್ ಅಷ್ಟು ದೊಡ್ಡ ರಾದಂತ ಮಾಡಿದೇನೆ? ನಾನೇನ್ ರಾದಂತ ಮಾಡ್ಲಿಲ್ಲ. ನನ್ ಭಾವನೆ ನನ್ಗೇನು ಹೇಳಕ್ಕೆ ಬಿಡ್ಲಿಲ್ಲ. ಅಲ್ಲ, ನಾರ್ಮಲ್ ಆಗಿದ್ದಾಗ ಇವ್ರು ನಾನು ಇಷ್ಟ ಪಡಲ್ಲ, ಓಕೆ. ಆದ್ರೆ ಸಿನಿಮಾದಲ್ಲೆಲ್ಲ ಕುಡ್ದಾಗ ಹೀರೋ ಹೀರೋಯಿನ್ ಇಷ್ಟ ಇಲ್ದೇ ಇದ್ರು ಒಪ್ಕೋತಾನೆ ತಾನೆ. ಹಾಗೆ ಇವರು ನನ್ನ ಒಪ್ಕೋತಾರೆ ಅನ್ಕೊಂಡಿದ್ದೆ. ಆದ್ರೆ ನಾನು ಹೊರಗೆ ಕಳ್ಸಿದ್ರಲ್ಲ, ಅದಕ್ಕೆ ಬೇಜಾರಲ್ಲಿ ಹತ್ತಿದ್ದು.